ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಎಂ ಗುರು ಈ ಟೀಚರ್. ನಾವು ಕಂಪ್ಯೂಟರ್ ವಿಷಯವನ್ನ ಕಲಿತಾ ಇದ್ದೀವಿ. ಪರೀಕ್ಷೆಗೆ ಅನುಗುಣವಾಗಿ ಯಾವ ಪರೀಕ್ಷೆಗಳಿಗೆ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನ ನಾವು ಒಂದೊಂದು ವಿಭಾಗದಲ್ಲಿ ಡಿವೈಡ್ ಮಾಡಿಕೊಂಡು ನೋಡ್ತಾ ಇದ್ದೀವಿ. ಗಣಕಯಂತ್ರಕ್ಕೆ ಸಂಬಂಧಪಟ್ಟಂತಹ 4 ಮುಖ್ಯ ಅಂಶಗಳನ್ನ ನಾನು ಕಳೆದ ವಿಡಿಯೋದಲ್ಲಿ ಹಾರ್ಡ್ವೇರ್ ಬಗ್ಗೆ ಹೇಳಿದ್ದೆ. ಈ ವಿಡಿಯೋದಲ್ಲಿ ನಾನು ಸಾಫ್ಟ್ವೇರ್ ಬಗ್ಗೆ ಹೇಳ್ತೀನಿ. ಬನ್ನಿ ಸಾಫ್ಟ್ವೇರ್ ಬಗ್ಗೆ ನೋಡೋಣ. ಈ ಬೇಸಿಕ್ ಡೆಫಿನೇಷನ್, ನಾವು ಸಾಫ್ಟ್ವೇರ್ ಬೇಸಿಕ್ ಡೆಫಿನೇಷನ್ ನೋಡಿದ್ರೆ simple, a set of instructions or programs given to the computer. Set of programs or instructions given to the computer ಅಂದ್ರೆ ನಾವು ಗಣಕಯಂತ್ರಕ್ಕೆ ನೀಡಿರುವಂತಹ ಸೂಚನೆಗಳು ಮತ್ತು ಪ್ರೋಗ್ರಾಮ್ಸ್ ಗಳ ಗುಂಪಿಗೆ ನಾವೇನಂತ ಕರಿತೀವಿ, ತಂತ್ರಾಂಶಗಳ ಗುಂಪಿಗೆ ಏನಂತ ಕರಿತೀವಿ, ಸಾಫ್ಟ್ವೇರ್ ಅಂತ ಕರಿತೀವಿ. ಸೊ ನಾವು ಗಣಕಯಂತ್ರಕ್ಕೆ 2 ರೀತಿಯಾದಂತಹ ತಂತ್ರಾಂಶಗಳನ್ನ ಅಳವಡಿಸ್ತೀವಿ. ಯಾವ ರೀತಿ ನೋಡಿ, ಮೊದಲನೇದು ಸಿಸ್ಟಮ್ ಸಾಫ್ಟ್ವೇರ್, ಇನ್ನೊಂದು ಅಪ್ಲಿಕೇಶನ್ ಸಾಫ್ಟ್ವೇರ್. ಆ ಹೆಸರಲ್ಲೇ ಹೇಳುವಂತೆ ಇದು ಸಿಸ್ಟಮ್ ಅನ್ನ, ಟೋಟಲ್ ಕಂಪ್ಯೂಟರ್ ಸಿಸ್ಟಮ್ ಅನ್ನ ಕಂಟ್ರೋಲ್ ಮಾಡುವಂತಹ ಸಾಫ್ಟ್ವೇರ್ಗಳನ್ನ ನಾವು ಸಿಸ್ಟಮ್ ಸಾಫ್ಟ್ವೇರ್ ಅಲ್ಲಿ ಹಾಕ್ತೀವಿ. ಉಪಯೋಜನೆ, ಗಣಕಯಂತ್ರಗಳಿಂದ ನಾವು ಏನು ಉಪಯೋಗ ಪಡ್ಕೊಂತೀವೋ ಆ ಎಲ್ಲ ಪ್ರೋಗ್ರಾಮ್ಸ್ ಗಳನ್ನ ನಾವು, ಸಾಫ್ಟ್ವೇರ್ಸ್ ಗಳನ್ನ ನಾವು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಲ್ಲಿ ಹಾಕ್ತೀವಿ. ಸೊ ಮೊದಲನೇದು ನೋಡಿ, ಸಿಸ್ಟಮ್ ಸಾಫ್ಟ್ವೇರ್. ದಿಸ್ ಸಾಫ್ಟ್ವೇರ್ ಮೇನ್ಲಿ ಡಿಸೈನ್ಡ್ ಟು ಕಂಟ್ರೋಲ್ ಅಂಡ್ ವರ್ಕ್ ವಿತ್ ಕಂಪ್ಯೂಟರ್ ಹಾರ್ಡ್ವೇರ್. ಕಂಪ್ಯೂಟರ್ ಹಾರ್ಡ್ವೇರ್ಗೆ ನೀನು ಹಿಂಗ ಮಾಡು, ನೀ ಇದನ್ನು ಮಾಡು, ಯೂಸರ್ಗೆ ಏನ್ ಬೇಕು ಆ ಯೂಸರ್ಗೆ ಇನ್ಸ್ಟ್ರಕ್ಷನ್ಗೆ ಅನುಗುಣವಾಗಿ ಕೆಲಸ ಮಾಡುವಂತ ಹಾರ್ಡ್ವೇರ್ ಗಳಿಂದ ಕೆಲಸ ತಗೊಳ್ಳುವಂತ ಕೆಲಸ ಈ ಸಿಸ್ಟಮ್ ಸಾಫ್ಟ್ವೇರ್ ಮಾಡುತ್ತೆ. ಇದ್ರ ಮೇನ್ ಕೆಲಸನೇ ಕಂಟ್ರೋಲ್ ಅಂಡ್ ವರ್ಕ್ ವಿತ್ ಕಂಪ್ಯೂಟರ್ ಹಾರ್ಡ್ವೇರ್. ಗಣಕಯಂತ್ರದ ಎಲ್ಲಾ ಭಾಗಗಳನ್ನ ಕೋಆರ್ಡಿನೇಟ್ ಮಾಡೋದು, ಕಂಟ್ರೋಲ್ ಮಾಡೋದು ಕೆಲಸ ಈ ಸಿಸ್ಟಮ್ ಸಾಫ್ಟ್ವೇರ್. ಇದರಲ್ಲಿ ಮುಖ್ಯವಾಗಿ ಆಪರೇಟಿಂಗ್ ಸಿಸ್ಟಮ್ ಬರುತ್ತೆ. ಸಿಸ್ಟಮ್ ಸಾಫ್ಟ್ವೇರ್ನ ಮೇನ್ ಎಕ್ಸಾಂಪಲ್ ಯಾವ್ದಪ್ಪ ಅಂದ್ರೆ ಅದು ಆಪರೇಟಿಂಗ್ ಸಿಸ್ಟಮ್. ಫಾರ್ ಎಕ್ಸಾಂಪಲ್ ನೀವು ನೋಡಬಹುದು ಮೈಕ್ರೋಸಾಫ್ಟ್ ವಿಂಡೋಸ್, ಲಿನಕ್ಸ್, ಡಾಸ್, ಮ್ಯಾಕ್ ಓಎಸ್ ಇವೆಲ್ಲ ಗಣಕಯಂತ್ರದ ಆಪರೇಟಿಂಗ್ ಸಿಸ್ಟಮ್ಗಳು. ಮೈಕ್ರೋಸಾಫ್ಟ್ ವಿಂಡೋಸ್ ಅನ್ನೋದು ಇದು ಒಂದು ಆಪರೇಟಿಂಗ್ ಸಿಸ್ಟಮ್. ಮೈಕ್ರೋಸಾಫ್ಟ್ ಕಂಪನಿ ಇದರ ಮಾಲೀಕತ್ವವನ್ನು ವಹಿಸಿದೆ. ಲಿನಕ್ಸ್, ಈ ಲಿನಕ್ಸ್ ಬಗ್ಗೆ ಹೇಳಬೇಕು ಅಂದ್ರೆ ಒಬ್ಬ ಗ್ರಾಜುಯೇಟ್ ಸ್ಟೂಡೆಂಟ್, ಲಿನಸ್ ಟಾರ್ವಲ್ಡ್ ಅನ್ನುವಂತ ಒಬ್ಬ ಗ್ರಾಜುಯೇಟ್ ಸ್ಟೂಡೆಂಟ್ ಈ ಲಿನಕ್ಸ್ ಅನ್ನುವಂಥ ಆಪರೇಟಿಂಗ್ ಸಿಸ್ಟಮ್ ಅನ್ನು ಕಂಡುಹಿಡಿತಾರೆ. ಡಾಸ್ ಅಂದ್ರೆ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್. ಇದು ಕೂಡ ಯಾವಾಗ ಕಂಪ್ಯೂಟರ್ CUI ಬೇಸ್ಡ್ ಇತ್ತು, ಕ್ಯಾರೆಕ್ಟರ್ ಯೂಸರ್ ಇಂಟರ್ಫೇಸ್ ಅಥವಾ ಕಮಾಂಡ್ ಲೈನ್ ಯೂಸರ್ ಇಂಟರ್ಫೇಸ್ ಇತ್ತು, ಆ ಟೈಮಲ್ಲಿ ಇರುವಂತಹ ಟಿಮ್ ಪ್ಯಾಟರ್ಸನ್ ಅನ್ನುವಂಥ ಒಬ್ಬ ವ್ಯಕ್ತಿ ಈ ಡಾಸ್ ಅನ್ನುವಂಥ ಒಂದು ಆಪರೇಟಿಂಗ್ ಸಿಸ್ಟಮ್ ಅನ್ನ ಬರೀತಾರೆ. ಅದಾದ ನಂತರ ಮ್ಯಾಸಿಂಟಾಸ್ ಆಪರೇಟಿಂಗ್ ಸಿಸ್ಟಮ್, ಇದು ಮ್ಯಾಕ್ OS ಅಂತ ಒಂದು ಆಪರೇಟಿಂಗ್ ಸಿಸ್ಟಮ್. ಇವು ಸಿಸ್ಟಮ್ ಸಾಫ್ಟ್ವೇರ್ನ ಉದಾಹರಣೆಗಳು. ಅದಾದ ನಂತರ ಪರದೆಯ ಹಿಂದೆ ಕೆಲಸ ಮಾಡುವಂತ ಈ ಆಪರೇಟಿಂಗ್ ಸಿಸ್ಟಮ್ಗಳು ಪರದೆಯ ಮುಂದೆ ಇರುವಂತಹ ಈ ಅಪ್ಲಿಕೇಶನ್ ಸಾಫ್ಟ್ವೇರ್ಗಳನ್ನ ಇನ್ಸ್ಟಾಲ್ ಮಾಡಿರ್ತಾರೆ. ಈ ಅಪ್ಲಿಕೇಶನ್ ಸಾಫ್ಟ್ವೇರ್ಗಳನ್ನ ಯೂಸರ್ ಅಥವಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅನ್ನ ಯಾರು ಬರೀತಾರೋ ಆ ಪ್ರೋಗ್ರಾಮರ್ಗಳು ಈ ಅಪ್ಲಿಕೇಶನ್ ಸಾಫ್ಟ್ವೇರ್ಗಳನ್ನ ತಯಾರಿಸ್ತಾರೆ. ಅಂದ್ರೆ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಆರ್ ರಿಟನ್ ಬೈ ದ ಯೂಸರ್ ಆರ್ ಪ್ರೋಗ್ರಾಮರ್ ಟು ಪರ್ಫಾರ್ಮ್ ಅ ಪರ್ಟಿಕ್ಯುಲರ್ ಟಾಸ್ಕ್. ಇದೇ ಕೆಲಸವನ್ನ ಮಾಡಕ್ಕಂತ ಪ್ರೋಗ್ರಾಮರ್ಸ್ಗಳು ಸಾಫ್ಟ್ವೇರ್ ಗಳನ್ನ ಡೆವಲಪ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಚಿತ್ರ ಬಿಡಿಸೋಕೆ ಅಂತ ಪೇಂಟು, ವಿಂಡೋಸ್ ಮೀಡಿಯಾ ಪ್ಲೇಯರ್ ಹಾಡುಗಳನ್ನ ಕೇಳಕ್ಕೆ, ವಿಡಿಯೋ ನೋಡಕ್ಕೆ ವಿಂಡೋಸ್ ಮೀಡಿಯಾ ಪ್ಲೇಯರ್, ಈ ತರ ಕ್ಯಾಲ್ಕುಲೇಟರ್ ಲೆಕ್ಕಗಳನ್ನ ಮಾಡೋಕೆ ಕ್ಯಾಲ್ಕುಲೇಟರ್, ಇವೆಲ್ಲ ಸಾಫ್ಟ್ವೇರ್ಗಳು ಅಪ್ಲಿಕೇಶನ್ ಸಾಫ್ಟ್ವೇರ್ ಬರ್ತವೆ. ನಾವು ಅಂದ್ರೆ ಯೂಸರ್ ಈ ಅಪ್ಲಿಕೇಶನ್ ಸಾಫ್ಟ್ವೇರ್ಗಳ ಜೊತೆ ಇಂಟರ್ಯಾಕ್ಟ್ ಮಾಡ್ತಾರೆ. ಅವ್ನ ಕಣ್ಣಿಗೆ ಕಾಣಿಸೋದು ಅಪ್ಲಿಕೇಶನ್ ಸಾಫ್ಟ್ವೇರ್ಗಳು. ಈ ಅಪ್ಲಿಕೇಶನ್ ಸಾಫ್ಟ್ವೇರ್ಗಳ ಹಿಂದೆ ಯಾರು ಕೆಲಸ ಮಾಡ್ತಾರಪ್ಪ ಅಂದ್ರೆ ಸಿಸ್ಟಮ್ ಸಾಫ್ಟ್ವೇರ್ಗಳು. ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ಸಿನಿಮಾ ನಿಮ್ಗೆ ಎಲ್ರಿಗೂ ಗೊತ್ತು. ಸಿನಿಮಾದಲ್ಲಿ ಪರದೆಯ ಮುಂದೆ ಹೀರೋ, ಹೀರೋಯಿನ್, ವಿಲನ್, ಕಾಮಿಡಿ ಮ್ಯಾನ್ ಇವರೆಲ್ಲರೂ ಕೆಲಸ ಮಾಡ್ತಾರೆ. ಆದ್ರೆ ಅದೇ ಪರದೆಯ ಹಿಂದೆ ಒಬ್ಬ ಪ್ರೊಡ್ಯೂಸರ್ ಇರ್ತಾನೆ, ಒಬ್ಬ ಡೈರೆಕ್ಟರ್ ಇರ್ತಾನೆ, ಒಬ್ಬರು ಕ್ಯಾಮ್ರಾಮ್ಯಾನ್ ಇರ್ತಾನೆ, ಒಬ್ಬರು ಮೇಕಪ್ ಆರ್ಟಿಸ್ಟ್ ಇರ್ತಾನೆ, ಒಬ್ಬ ಸ್ಟಂಟ್ ಮಾಸ್ಟರ್ ಇರ್ತಾನೆ, ಒಬ್ಬ ಕೊರಿಯೋಗ್ರಾಫರ್ ಇರ್ತಾನೆ. ಇವರೆಲ್ಲರೂ ಮುಂದೆ ಕಾಣಿಸುವಂತಹ ಕಲಾವಿದರನ್ನ ಚೆನ್ನಾಗಿ ಪ್ರದರ್ಶನ ಮಾಡ್ತಾರೆ. ಅವರಿಗೆ ಕುಣಿಯೋದನ್ನು ಕಲಿಸ್ಕೊಡ್ತಾರೆ. ನೀ ಹಿಂಗ ಜನರನ್ನ ಅಟ್ರಾಕ್ಟ್ ಮಾಡಬೇಕು, ಈ ತರ ಎಲ್ಲ ಕಲ್ಸ್ಕೊಡೋರು ಯಾರಂದ್ರೆ ಹಿಂದ ಸಿಸ್ಟಮ್ ಸಾಫ್ಟ್ವೇರ್ ಕೆಲಸ ಮಾಡೋ ಮುಖ್ಯ ಕಲಾವಿದರು. ಓಕೆ, ಹಂಗಾದ್ರೆ ಪರದಾದ ಮುಂದೆ ಕಾಣಿಸುವಂತ ಕಲಾವಿದರು ಅಪ್ಲಿಕೇಶನ್ ಸಾಫ್ಟ್ವೇರ್ ಅವರನ್ನ ಈ ರೀತಿಯಾಗಿ ನೀವು ಮಾಡುವಂತ ಕಲಾವಿದರನ್ನ ತಯಾರು ಮಾಡ್ತಾರಲ್ಲ, ಡೈರೆಕ್ಟರ್, ಪ್ರೊಡ್ಯೂಸರ್, ಅವರೆಲ್ಲರೂ ಸಿಸ್ಟಮ್ ಸಾಫ್ಟ್ವೇರ್ ಇದ್ದಂಗೆ. ಇದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ತೀನಿ. ಈ 2 ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ಈ ಅಪ್ಲಿಕೇಶನ್ ಸಾಫ್ಟ್ವೇರ್ ಎಕ್ಸಾಂಪಲ್ ನಾವು ಬಳಸುವಂತ ಎಲ್ಲಾ ಅಪ್ಲಿಕೇಶನ್, ಕಂಪ್ಯೂಟರ್ನ ಪರದೆಯ ಮೇಲೆ ಕಾಣುವಂತ ಎಲ್ಲಾ ಸಾಫ್ಟ್ವೇರ್ಗಳು ಅಪ್ಲಿಕೇಶನ್ ಸಾಫ್ಟ್ವೇರ್ಗಳೇ. ಓಕೆ,
ಇದಿಷ್ಟು ಸಿಸ್ಟಮ್ ಸಾಫ್ಟ್ವೇರ್ ಮತ್ತು ಅಪ್ಲಿಕೇಶನ್ ಸಾಫ್ಟ್ವೇರ್. ನಾವು ಯಾವುದೇ ಪರೀಕ್ಷೆಯಲ್ಲಿ ಹೋದ್ರೂ ಕೂಡ ಈ ಎರಡು ವಿಷಯಕ್ಕೆ ಸಂಬಂಧಪಟ್ಟಂತಹ ಈ ಎರಡು ಪಾಯಿಂಟ್ಗಳಿಗೆ ಸಂಬಂಧಪಟ್ಟಂತಹ 5 ಪ್ರಶ್ನೆಗಳು ಈ ರೀತಿ ಬರ್ತವೆ ನೋಡಿ. ಅಪ್ಲಿಕೇಶನ್ ಸಾಫ್ಟ್ವೇರ್, ಸಿಸ್ಟಮ್ ಸಾಫ್ಟ್ವೇರ್ ಈ ಎರಡಕ್ಕೂ ಹಿಂದೆ ಯಾವ ಪ್ರಶ್ನೆಗಳನ್ನು ಕೇಳಿದಾರೆ ನೋಡಿ. ಕೆಲವೊಂದಿಷ್ಟು ಎಕ್ಸಾಮ್ಗಳಲ್ಲಿ ಕೇಳಿದ ಪ್ರಶ್ನೆಗಳಿವು. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದ ಎಕ್ಸಾಂಪಲ್ ಆಫ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಕೇಳಿದ್ದಾರೆ ನೋಡಿ. ಇಲ್ಲಿ ಆಪ್ಷನ್ಸ್ ವಿಂಡೋಸ್ 10 ಅಂತ ಇದೆ, ಮೈಕ್ರೋಸಾಫ್ಟ್ ವರ್ಡ್, ಬಯಾಸ್, ಆಮೇಲೆ ಡಿವೈಸ್ ಡ್ರೈವ್. ನೋಡಿ, ವಿಂಡೋಸ್ 10 ಅನ್ನೋದು ಆಪರೇಟಿಂಗ್ ಸಿಸ್ಟಮ್, ಇದು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಲ್ಲ. ಹಂಗೆ ಬಯಾಸ್ ಅಂದ್ರೆ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಅಂತ. ಕಂಪ್ಯೂಟರ್ ಪ್ರಾರಂಭವಾಗುವ ಹಂತದಲ್ಲಿ ಇದು ಕೆಲಸ ಮಾಡುತ್ತೆ. ಒಂದ್ ವೇಳೆ ಬಯಾಸ್ ಹೋಗಿತ್ತು ಅಂದ್ರೆ ಕಂಪ್ಯೂಟರ್ ಸ್ಟಾರ್ಟ್ ಆಗಲ್ಲ, ಬೂಟಿಂಗ್ ಫೈಲ್ ಕರೆಕ್ಟ್ ಆಗಿದೆ ಅಂತ. ಸೊ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಇದು ಕೂಡ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಲ್ಲ. ಡಿವೈಸ್ ಡ್ರೈವರ್, ಯಾವುದೇ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಬೇಕಾದ್ರೆ ಆ ಡಿವೈಸ್ ಎಕ್ಸ್ಟರ್ನಲ್ ಡಿವೈಸ್ ನಾವು ಇನ್ಸ್ಟಾಲ್ ಮಾಡಬೇಕು ಅಂದ್ರೆ ಅದರ ಡ್ರೈವರ್ಸ್ ಅನ್ನ ಅದಕ್ಕೆ ಹಾಕಬೇಕು. ಫಾರ್ ಎಕ್ಸಾಂಪಲ್ ಒಂದು ಪ್ರಿಂಟರ್ ಇನ್ಸ್ಟಾಲ್ ಮಾಡಬೇಕು ಅಂದ್ರೆ ಆ ಪ್ರಿಂಟರ್ ಡ್ರೈವರ್ಸ್ ಅನ್ನು ನಾವು ಅದರಲ್ಲಿ ಇನ್ಸ್ಟಾಲ್ ಮಾಡಬೇಕು. ಪ್ರಿಂಟರ್ ಕೆಲಸ ಮಾಡಬೇಕು ಅಂದ್ರೆ ನಾವು ಡಿವೈಸ್ ಡ್ರೈವರ್ನ ಇನ್ಸ್ಟಾಲ್ ಮಾಡಬೇಕು. ನೋಡಿ, ಹಾರ್ಡ್ವೇರ್ ಗಳಿಗೆ ನೀವು ಈ ತರ ಹೇಳುವಂತ ಸಾಫ್ಟ್ವೇರ್ ಯಾವುದು? ಸಿಸ್ಟಮ್ ಸಾಫ್ಟ್ವೇರ್, ಅಪ್ಲಿಕೇಶನ್ ಸಾಫ್ಟ್ವೇರ್ ಅಲ್ಲ. ಉಳಿದಿರುವಂತ ಆಪ್ಷನ್ ಮೈಕ್ರೋಸಾಫ್ಟ್ ವರ್ಡ್. ಇದು ಈ ಪ್ರಶ್ನೆಯ ಉತ್ತರ. ಇದು ಆಫೀಸ್ ಪ್ಯಾಕೇಜ್ ನಲ್ಲಿ ಬರುತ್ತೆ. ಮೈಕ್ರೋಸಾಫ್ಟ್ ಕಂಪನಿಯ ಈ ಒಂದು ಅಪ್ಲಿಕೇಶನ್ ಇಂದ ನಾವು ಲೆಟರ್ ಗಳನ್ನ, ಡಾಕ್ಯುಮೆಂಟ್ ಗಳನ್ನ ತಯಾರು ಮಾಡ್ತೀವಿ. ದ ರೈಟ್ ಆನ್ಸರ್ ಇಸ್ ಮೈಕ್ರೋಸಾಫ್ಟ್ ವರ್ಡ್. ಸೊ ದ ನೆಕ್ಸ್ಟ್ ಕ್ವಶನ್ ಇಸ್ ವಿಚ್ ಇಸ್ ದ ಎಕ್ಸಾಂಪಲ್ ಆಫ್ ಮಲ್ಟಿಮೀಡಿಯಾ ಸಾಫ್ಟ್ವೇರ್. ಕೆಳಗೆ ಕೊಟ್ಟಿರುವಂತದ್ರೊಳಗೆ ಯಾವುದು ಮಲ್ಟಿಮೀಡಿಯಾ ಸಾಫ್ಟ್ವೇರ್ ಅಂತೆ? ಮಲ್ಟಿಮೀಡಿಯಾ, ಬಹು ಮಾಧ್ಯಮ. ಲಿನಕ್ಸ್ ಅನ್ನೋದು ಒಂದು ಆಪರೇಟಿಂಗ್ ಸಿಸ್ಟಮ್, ಇದು ಅಲ್ಲ. ನಾರ್ಟನ್ ಅನ್ನೋದು ಒಂದು ಆಂಟಿ ವೈರಸ್, ಇದು ಅಲ್ಲ. ಪೇಂಟ್ ಅನ್ನೋದು ನಾವು ಕಂಪ್ಯೂಟರ್ ಅಲ್ಲಿ ಚಿತ್ರ ತೆಗೆಯಕ್ಕೆ ಬಿಡಿಸ್ತೀವಿ, ಇದು ಅಲ್ಲ. ಉಳಿದಿರೋದು ಯಾವುದು? VLC ಮೀಡಿಯಾ ಪ್ಲೇಯರು. ಅತಿ ಟ್ರೆಂಡಿಂಗ್ ಅಲ್ಲಿರುವಂತಹ ಒಂದು ಮೀಡಿಯಾ ಪ್ಲೇಯರ್ ಯಾವಪ್ಪ ಅಂದ್ರೆ ಅದು VLC ಮೀಡಿಯಾ ಪ್ಲೇಯರು. ಇದೇ ಎಕ್ಸಾಂಪಲ್ VLC ಮೀಡಿಯಾ ಪ್ಲೇಯರ್. ನೋಡಿ, ಮಲ್ಟಿಮೀಡಿಯಾ VLC ಮೀಡಿಯಾ ಪ್ಲೇಯರ್, ಇದು ಇದರ ರೈಟ್ ಆನ್ಸರ್. ಮುಂದಿನ ಕ್ವಶನ್ ನೋಡಿ, ವಿಚ್ ಆಪರೇಟಿಂಗ್ ಸಿಸ್ಟಮ್ ಈಸ್ ಡೆವಲಪ್ಡ್ ಬೈ ಮೈಕ್ರೋಸಾಫ್ಟ್ ಕಾರ್ಪೊರೇಷನ್. ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಮೈಕ್ರೋಸಾಫ್ಟ್ ಅನ್ನೋದು ಯಾವ ಆಪರೇಟಿಂಗ್ ಸಿಸ್ಟಮ್ ಅನ್ನು ಡೆವಲಪ್ ಮಾಡಿದೆ ಅಂತ. ನೋಡಿ, ಇಲ್ಲಿ ಆಂಡ್ರಾಯ್ಡ್ ಇದೆ, ಲಿನಕ್ಸ್ ಇದೆ, ಮ್ಯಾಕ್ OS ಇದೆ, ವಿಂಡೋಸ್ XP ಇದೆ. ಆಂಡ್ರಾಯ್ಡ್ ಅನ್ನೋದು ಗೂಗಲ್ ಮಾಲೀಕತ್ವದ ಆಪರೇಟಿಂಗ್ ಸಿಸ್ಟಮ್, ಮೊಬೈಲ್ಗಳಲ್ಲಿ ಬಳಸ್ತಾರೆ. ಲಿನಕ್ಸ್ ಅನ್ನೋದು ನಾನು ಈಗ ಹೇಳಿದೆ, ಲಿನಕ್ಸ್ ಟಾರ್ಬೆಡೋ ಅಂತ ಒಬ್ಬ ಗ್ರಾಜುಯೇಟ್ ಸ್ಟೂಡೆಂಟ್ ಈ ಒಂದು ಅಪ್ಲಿಕೇಶನ್ ಅನ್ನ ರೆಡ್ ಹ್ಯಾಟ್ ಅನ್ನುವಂತ ಒಂದು ಕಂಪನಿಗೆ ಮಾರ್ತಾನೆ ಅಂತ ಬುದ್ಧಿವಂತ ವಿದ್ಯಾರ್ಥಿ ತಯಾರು ಮಾಡಿರುವಂತಹ ಒಂದು ಆಪರೇಟಿಂಗ್ ಸಿಸ್ಟಮ್ ಅದು ಲಿನಕ್ಸ್ ಅನ್ನೋದು. ಅದಾದ ನಂತರ ನಮ್ಮ ಸ್ಟೀವ್ ಜಾಬ್ಸ್ ನೆಕ್ಸ್ಟ್ ಅನ್ನುವಂತ ಒಂದು ಬೆಸ್ಟ್ ಕಂಪನಿ ಅವರು ಮ್ಯಾಕ್ OS ಅನ್ನುವಂತ ಆಪರೇಟಿಂಗ್ ಸಿಸ್ಟಮ್ ಅನ್ನ ಡೆವಲಪ್ ಮಾಡ್ತಾರೆ. ಇವರು ಸ್ಟೀವ್ ಜಾಬ್ಸ್ ಅವ್ರದ್ದು ಇದು ಮ್ಯಾಕ್ OS. ಉಳಿದಿರೋದು ಯಾವ್ದಪ್ಪ ಅಂದ್ರೆ ವಿಂಡೋಸ್ XP. ಒಂದಾನೊಂದು ಕಾಲದಲ್ಲಿ ಅತಿ ಹೆಸರುವಾಸಿಯಾದಂತ ಆಪರೇಟಿಂಗ್ ಸಿಸ್ಟಮ್, ವೆರಿ ಫ್ಲೆಕ್ಸಿಬಲ್ ಆಪರೇಟಿಂಗ್ ಸಿಸ್ಟಮ್ ಯಾವ್ದಪ್ಪ ಅಂದ್ರೆ ಅದು ವಿಂಡೋಸ್ XP. ಹಂಗಾದ್ರೆ ಮೈಕ್ರೋಸಾಫ್ಟ್ ಕಾರ್ಪೊರೇಷನ್ ಅವರ ತಯಾರು ಮಾಡಿದಂತ ಆಪರೇಟಿಂಗ್ ಸಿಸ್ಟಮ್ ಯಾವ್ದಪ್ಪ ಅಂದ್ರೆ ವಿಂಡೋಸ್ XP. ಎಸ್, ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ಈಸ್ ಸಿಸ್ಟಮ್ ಸಾಫ್ಟ್ವೇರ್ ಅಂತ ಡೈರೆಕ್ಟ್ ಕ್ವಶನ್ ಕೇಳ್ಬಿಟ್ಟವ್ರೆ. ಆಪ್ಷನ್ಸ್ ಸಾಫ್ಟ್ವೇರ್ ಡಿಸೈನ್ಡ್ ಫಾರ್ ಎಂಡ್ ಯೂಸರ್ಸ್ ಅಂತೆ. ಸೆಕೆಂಡ್ ಆಪ್ಷನ್ ಸಾಫ್ಟ್ವೇರ್ ದಟ್ ಮ್ಯಾನೇಜಸ್ ಅಂಡ್ ಕಂಟ್ರೋಲ್ಸ್ ಕಂಪ್ಯೂಟರ್ ಹಾರ್ಡ್ವೇರ್. ಸಿ ಸಾಫ್ಟ್ವೇರ್ ಯೂಸ್ಡ್ ಫಾರ್ ಕ್ರಿಯೇಟಿಂಗ್ ಡಾಕ್ಯುಮೆಂಟ್. ಅಂಡ್ ಲಾಸ್ಟ್ ಆಪ್ಷನ್ ಸಾಫ್ಟ್ವೇರ್ ಫಾರ್ ಪ್ಲೇಯಿಂಗ್ ಗೇಮ್ಸ್. ನೋಡ್ರಿ, ಮೊದಲನೇದ್ದು ಎಂಡ್ ಯೂಸರ್ಗೋಸ್ಕರ ತಯಾರು ಮಾಡುವಂತಹ ಸಾಫ್ಟ್ವೇರ್ ಅಲ್ಲ, ಅವೆಲ್ಲ ಅಪ್ಲಿಕೇಶನ್ ಸಾಫ್ಟ್ವೇರ್ಗಳು. ಎಂಡ್ ಯೂಸರ್ಗೋಸ್ಕರ ತಯಾರು ಮಾಡುವಂತಹ ಸಾಫ್ಟ್ವೇರ್ ಎಲ್ಲ ಅಪ್ಲಿಕೇಶನ್ ಸಾಫ್ಟ್ವೇರ್ಗಳು. ಸಿ ಆಪ್ಷನ್ ನೋಡಿ, ಸಾಫ್ಟ್ವೇರ್ ಯೂಸ್ಡ್ ಫಾರ್ ಕ್ರಿಯೇಟಿಂಗ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಮಾಡೋ ಅಪ್ಲಿಕೇಶನ್ಗಳು ಸಾಫ್ಟ್ವೇರ್ಗಳು ಅಪ್ಲಿಕೇಶನ್ ಸಾಫ್ಟ್ವೇರ್ಗಳೇ. ಆಮೇಲೆ ಪ್ಲೇಯಿಂಗ್ ಗೇಮ್ಸ್ಗೋಸ್ಕರ ತಯಾರು ಮಾಡೋ ಸಾಫ್ಟ್ವೇರ್, ದಟ್ ಈಸ್ ಆಲ್ಸೋ ಒನ್ ಆಫ್ ದ ಎಕ್ಸಾಂಪಲ್ ಆಫ್ ಅಪ್ಲಿಕೇಶನ್ ಸಾಫ್ಟ್ವೇರ್. ಅಂಡ್ ದ ರೈಟ್ ಆನ್ಸರ್ ಈಸ್ ಸಾಫ್ಟ್ವೇರ್ ದಟ್ ಮ್ಯಾನೇಜಸ್ ಅಂಡ್ ಕಂಟ್ರೋಲ್ಸ್ ಕಂಪ್ಯೂಟರ್ ಹಾರ್ಡ್ವೇರ್. ಇಟ್ ಈಸ್ ದ ರೈಟ್ ಆನ್ಸರ್. ಓಕೆ, ಮುಂದಿನ ಪ್ರಶ್ನೆ ನೋಡಿ, ವಿಚ್ ಟೈಪ್ ಆಫ್ ಸಾಫ್ಟ್ವೇರ್ ಈಸ್ ಆನ್ ಆಪರೇಟಿಂಗ್ ಸಿಸ್ಟಮ್. ಆಪರೇಟಿಂಗ್ ಸಿಸ್ಟಮ್ ಅನ್ನೋದು ಯಾವ ಪ್ರಕಾರದ ಸಾಫ್ಟ್ವೇರ್? ಸಿಂಪಲ್, ನಾನು ಸಿಸ್ಟಮ್ ಸಾಫ್ಟ್ವೇರ್ ಅನ್ನ ಹೇಳುವಾಗಲೇ ಹೇಳಿದ್ದೆ. ಇಲ್ಲಿ ಆಪ್ಷನ್ಸ್ ನೋಡಿ, ಅಪ್ಲಿಕೇಶನ್ ಸಾಫ್ಟ್ವೇರ್, ಯುಟಿಲಿಟಿ ಸಾಫ್ಟ್ವೇರ್, ಸಿಸ್ಟಮ್ ಸಾಫ್ಟ್ವೇರ್, ಡಾಟಾಬೇಸ್ ಸಾಫ್ಟ್ವೇರ್. ಎಸ್, ಆಪರೇಟಿಂಗ್ ಸಿಸ್ಟಮ್ ಅನ್ನೋದು ಸಿಸ್ಟಮ್ ಸಾಫ್ಟ್ವೇರ್ನ ಒಂದು ಎಕ್ಸಾಂಪಲ್. ಒಂದು ಸಿನಿಮಾದಲ್ಲಿ ಡೈರೆಕ್ಟರ್ ಎಷ್ಟು ಇಂಪಾರ್ಟೆಂಟ್ನೋ ಬ್ಯಾಕ್ ಎಂಡ್ ಅಲ್ಲಿ, ಅದೇ ರೀತಿ ಆಪರೇಟಿಂಗ್ ಸಿಸ್ಟಮ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಬ್ಯಾಕ್ ಎಂಡ್ ಆಫ್ ಎವ್ರಿ ಕಂಪ್ಯೂಟರ್. ಓಕೆ, ದ ನೆಕ್ಸ್ಟ್ ಕ್ವಶನ್ ನೋಡಿ,
what is the main function of application software? What is the main function of application software? To control the operations of the computer hardware, to perform specific user oriented tasks, to provide platform for running other software, to manage system resources. Simple. ಈ ಅಪ್ಲಿಕೇಶನ್ ಸಾಫ್ಟ್ವೇರ್ಗಳು ಯಾವುದೇ ಸಿಸ್ಟಮ್ ರಿಸೋರ್ಸ್ನ ಮೇಂಟೈನ್ ಮಾಡೋದಿಲ್ಲ, ಯಾವುದೇ ರನ್ನಿಂಗ್ ಸಾಫ್ಟ್ವೇರ್ಗಳನ್ನ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ರನ್ ಮಾಡೋದಿಲ್ಲ, ಅಥವಾ ಯಾವುದೇ ಕಂಪ್ಯೂಟರ್ ಹಾರ್ಡ್ವೇರ್ನ ಕಂಟ್ರೋಲ್ ಮಾಡೋದಿಲ್ಲ. ಓನ್ಲಿ ಎಂಡ್ ಯೂಸರ್ನ ಎಲ್ಲಾ ಸ್ಪೆಸಿಫಿಕ್ ಟಾಸ್ಕ್ಗಳನ್ನ ಪರ್ಫಾರ್ಮ್ ಮಾಡುತ್ತೆ. ದೆನ್ ದ ರೈಟ್ ಆನ್ಸರ್ ಈಸ್ ಬಿ, ಟು ಪರ್ಫಾರ್ಮ್ ಸ್ಪೆಸಿಫಿಕ್ ಯೂಸರ್ ಓರಿಯೆಂಟೆಡ್ ಟಾಸ್ಕ್. ದಟ್ ಈಸ್ ದ ರೈಟ್ ಆನ್ಸರ್. ಎಸ್, ನೆಕ್ಸ್ಟ್ ಕ್ವಶನ್. ವಿಚ್ ಸಾಫ್ಟ್ವೇರ್ ಈಸ್ ಯೂಸ್ಡ್ ಟು ಮ್ಯಾನೇಜ್ ಫೈಲ್ಸ್ ಅಂಡ್ ಡೈರೆಕ್ಟರೀಸ್ ಆನ್ ಅ ಕಂಪ್ಯೂಟರ್? ನೋಡ್ರಿ, ಇದು ಬಹಳ ಕನ್ಫ್ಯೂಸಿಂಗ್ ಕ್ವಶನ್. ಇದು ಕಂಪ್ಯೂಟರ್ದಲ್ಲಿರುವಂತಹ ಫೈಲ್ಸ್ ಮತ್ತು ಡೈರೆಕ್ಟರೀಸ್ಗಳನ್ನ ಯಾರು ಮೇಂಟೈನ್ ಮಾಡ್ತಾರೆ? ಅಪ್ಲಿಕೇಶನ್ ಸಾಫ್ಟ್ವೇರ್ ಮೇಂಟೈನ್ ಮಾಡುತ್ತೋ, ಡಾಟಾಬೇಸ್ ಸಾಫ್ಟ್ವೇರ್ ಮೇಂಟೈನ್ ಮಾಡುತ್ತೋ, ಸಿಸ್ಟಮ್ ಸಾಫ್ಟ್ವೇರ್ ಮೇಂಟೈನ್ ಮಾಡುತ್ತೋ, ನೆಟ್ವರ್ಕಿಂಗ್ ಸಾಫ್ಟ್ವೇರ್ ಮೇಂಟೈನ್ ಮಾಡುತ್ತೋ? ಒಂದು ಅರ್ಥ ಮಾಡ್ಕೊಳ್ಳಿ, ಅಪ್ಲಿಕೇಶನ್ ಸಾಫ್ಟ್ವೇರ್ ಕೇವಲ ಇನ್ಸ್ಟಾಲ್ ಮಾಡಿರೋ ಪ್ರೋಗ್ರಾಮ್ಸ್, ಅವುಗಳನ್ನ ಬಳಸಿ ನಾವು ಅದರಿಂದ ಕೆಲಸ ತಗೊಂತೀವಿ, ಅವು ಅಪ್ಲಿಕೇಶನ್ ಸಾಫ್ಟ್ವೇರ್ಗಳು. ಇಲ್ಲಿ ಸಿಸ್ಟಮ್ ಸಾಫ್ಟ್ವೇರ್ ಇಸ್ ದ ರೈಟ್ ಆನ್ಸರ್. ಡಾಟಾಬೇಸ್ ಸಾಫ್ಟ್ವೇರ್ ಅಲ್ಲ, ನೆಟ್ವರ್ಕಿಂಗ್ ಸಾಫ್ಟ್ವೇರ್ ಅಲ್ಲ. ದ ಆಪ್ಷನ್ ಸಿ, ಸಿಸ್ಟಮ್ ಸಾಫ್ಟ್ವೇರ್ ಇಸ್ ದ ರೈಟ್ ಆನ್ಸರ್. ದೀಸ್ ಆರ್ ದಿ ಫ್ಯೂ ಕ್ವಶನ್ಸ್ ಡಿಪೆಂಡ್ಸ್ ಆನ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂಡ್ ಸಿಸ್ಟಮ್ ಸಾಫ್ಟ್ವೇರ್. ಸೊ ಈ ತರ ಎಲ್ಲ ಪ್ರಶ್ನೆಗಳನ್ನ ನೀವು ಪರ್ಟಿಕ್ಯುಲರ್ ಪಾಯಿಂಟ್ಸ್ಗೆ, ಕಂಟೆಂಟ್ಗೆ ಅನುಗುಣವಾಗಿ ಎಲ್ಲ ಆಳವಾದ ಪ್ರಶ್ನೆಗಳನ್ನ ಹುಡ್ಕೊಂಡು ನೀವು ಪರೀಕ್ಷೆಯಲ್ಲಿ ಚೆನ್ನಾಗಿ ತಯಾರಿ ಮಾಡ್ಕೋಬೇಕು. ಯಾರು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮ್ಮ ವಿಡಿಯೋ ಉಪಯೋಗ ಆಗಲಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋವರೆಗೂ ಕಾಯ್ತಾರಿ. ಅಲ್ಲಿವರೆಗೂ ಬಾಯ್.